ಈ ಒಂದು ಆಯಿಲ್ನ ನೀವು ಮನೇಲೇ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ನಾಯಿ ಬೆಕ್ಕಿಗೆ ಊಟದಲ್ಲಿ ಹಾಕೋದ್ರಿಂದ ನಿಮ್ಮ ನಾಯಿ ಬೆಕ್ಕು ಊಟ ಮಾಡಿಲ್ಲ ಅಂದರೂ ಊಟ ಮಾಡುತ್ತೆ. ಏನಪ್ಪ ಇದು ಅಂತ ಅಸಹ್ಯ ಆಗ್ತೈತಾ? ನಾಯಿ ಬೆಕ್ಕು ಸಾಕಿದ್ಮೇಲೆ ಇವೆಲ್ಲ ಮಾಡಲೇಬೇಕು. ಇವೆಲ್ಲ ಮಾಡಿಲ್ಲ ಅಂತಂದರೆ ತುಂಬಾ ಕಾಸು ಖರ್ಚಾಗ್ತಾ ಇರುತ್ತೆ ನಿಮ್ಮ ಕಡೆಯಿಂದ. ಇದನ್ನು ಉಳಿಸ್ಬೇಕು ಅಂತಂದರೆ ನಮ್ಮ ಯುವ ಪ್ರಪಂಚನ ಫಾಲೋ ಮಾಡ್ಕೊಳ್ಳಿ. ಮೊದಲು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫಿಶ್ ಫ್ಯಾಟ್ ಆಯಿಲ್ನ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ನಾರ್ಮಲಾಗೆ ಸಂಡೇ ಆದರೆ ಸಾಕು, ಎಲ್ಲರೂ ಫಿಶ್ ಅಂತ ತಂದೇ ತರ್ತೀರಾ. 2 ವಾರಕ್ಕೆ ಒಂದ್ಸತಿ ಯಾರು ತಂದರೆ ಜೊತೆಗೆ ಅಲ್ಲಿ ಫಿಶ್ ಫ್ಯಾಟ್ ಅಂತ ಕೇಳಿ ಅವರೇ ಕೊಡ್ತಾರೆ. ಸೊ ತಂದಾಗ ನೀವು ಮನೇಲೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಗ್ರೀನ್ ಕಲರ್ ಪಾರ್ಟು ಮತ್ತು ಈ ಪಾರ್ಟು ಈ ಕ್ಲಿಯರ್ ಮಾಡಿಕೊಂಡು ಇದೇನಿದೆಯೋ ಇದು ಫುಲ್ಲು ಫ್ಯಾಟು, ಇದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಇದರಿಂದ ಏನೇನೆಲ್ಲ ಯೂಸ್ ಅಂತ ಕೇಳಿದ್ರೆ ಹಾರ್ಟ್ ಆಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಕೋಟಿಂಗ್ ಆಗಿರ್ಬೋದು, ಬ್ರೈನ್ಗಾಗಿರ್ಬೋದು, ಇಷ್ಟಕ್ಕೂ ಕೂಡ ನಿಮ್ಮ ನಾಯಿಗೆ ಬೇಕಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ನೀವೇನಾದರೂ ಮೇಂಟೈನ್ ಮಾಡ್ತೀರಾ ಫಿಶ್ ಆಯಿಲ್ನ ನಿಮ್ಮ ನಾಯಿ ಡಯಟಲ್ಲಿ ಅಂತಂದರೆ ಒಂದು ಒಳ್ಳೆ ಸ್ಕಿನ್ ಕೋಟು, ಈ ಅಲರ್ಜಿ ಆಗಿ ಕೂದಲೆಲ್ಲ ಉದ್ರೋಗಿ ಪ್ಯಾಚ್ ಆಗ್ತಾ ಇರುತ್ತಲ್ಲ, ಇಂಥ ಎಲ್ಲ ಪ್ರಾಬ್ಲಮ್ಸಿಂದ ನೀವು ದೂರ ಇಡ್ಬೋದು ನಿಮ್ಮ ನಾಯಿಗಳ್ನ. ಸೊ ಅಂಥದ್ದು ಏನಿದೆಯಪ್ಪ ಇದರಲ್ಲಿ ಅಂತ ನೀವು ಕೇಳೋದಾದರೆ, ಇದರಲ್ಲಿರೋಂಥ ಒಮೆಗಾ 3, 6 ಈ ಥರ ಇದೆ. ಅದರಲ್ಲೂ EPA ಮತ್ತು DHA ಅಂತ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದು ನಿಮ್ಮ ನಾಯಿಗಳಿಗೆ ಬೆಕ್ಕುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಬೇಕಾಗಿರೋಂಥದ್ದು. ಇದನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನೇ ನೀವೇನು ಮಾಡ್ತೀರಾ, ಒಮೆಗಾ 3 ಮತ್ತು ಒಮೆಗಾ 6 ಅಂತ ಆಯಿಲ್ ತರ್ತೀರಾ. ಅದು ಆಲ್ಮೋಸ್ಟ್ ನಿಮಗೆ 150 ಇಲ್ಲ 200 ml ನಿಮಗೆ ಒಂದು 600 to 700, 800 rupees ಕಾಸ್ಟ್ ಆಗುತ್ತೆ. ಅದರಲ್ಲೂ DHA ಮತ್ತು EPA ಅಂತ ಏನಾದರೂ ಹುಡಿಕೊಂಡೋದ್ರೆ ನೀವು ತುಂಬಾ ಖರ್ಚಾಗುತ್ತೆ. ಸೊ ನೋಡಿ, ಇಷ್ಟು ಫ್ಯಾಟ್ ಸಾಕು. ಒಂದು ನಾಯಿ ಮಡಿಕೊಂಡಿರಾ ಅಂದರೆ ಇಷ್ಟು ಸಾಕು, ಜಾಸ್ತಿ ಏನು ಮಾಡ್ಕೊಬೇಕಾಗಿಲ್ಲ. ನಾವು ತುಂಬ ಇರೋದ್ರಿಂದ ಇಷ್ಟು ಮಾಡ್ತಾಯಿದ್ದೀನಿ ಇವತ್ತು. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಒಂದು 2-3 ಸತಿ ವಾಶ್ ಮಾಡಿಕೊಂಡು ನೀಟಾಗಿ ಕಂಪ್ಲೀಟಾಗಿ ನೀರು ಡ್ರೈ ಮಾಡಿ ಹಂಗೆ ಬಾಯ್ಲ್ ಮಾಡಿ. ಏನಕ್ಕೆ ಅಂದರೆ ಇದರಲ್ಲಿರೋಂಥ ಆಯಿಲು ಬಿಟ್ಕೊಬೇಕು. ನೀವೇನಾದರೂ ಜಾಸ್ತಿ ನೀರು ಹಾಕಿದರೆ ಆಯಿಲು ನೀರು ಎರಡು ಮಿಕ್ಸ್ ಆಗಿ ಒಂಥರ ಆಗಿಬಿಡುತ್ತೆ. ಆಮೇಲೆ ಸೋಸ್ಕೊಬೇಕಾದ್ರೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀರು ಕಂಪ್ಲೀಟಾಗಿ ತೆಗೆದುಬಿಡಿ. ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಒಂದು 15 to 20 minutes ಕಂಪ್ಲೀಟಾಗಿ ಬಾಯ್ಲ್ ಮಾಡಿ. ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪನೇ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಫೈನಲಾಗಿ ಬ್ಲ್ಯಾಕ್ ಕಲರ್ ಥರ ಆಗುತ್ತೆ. ಅದಾದಮೇಲೆ ಕಂಪ್ಲೀಟಾಗಿ ಒಂದು 3/4 ಗಂಟೆ 1 hour ಬಿಟ್ಟು ಆಮೇಲೆ ನೀಟಾಗಿ ಸೋಸ್ಕೊಳ್ಳಿ ಒಂದು ಸ್ಟ್ರೈನರಲ್ಲಿ. ನಿಮ್ಮನೇಲಿ ಸೀನಿಯರ್ ಡಾಗ್ ಏನಾದರೂ ಇದ್ದರೆ ಅದರಲ್ಲಿ ಜಾಯಿಂಟ್ ಪ್ರಾಬ್ಲಮ್ ಇಲ್ಲ ಸ್ಟಿಫ್ನೆಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕಾಮನ್ನು. ಬಟ್ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇನ್ಫ್ಲಮೇಷನ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತು ಹಾರ್ಟ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಕೂಡ ಪಪ್ಪೀಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಎಷ್ಟು ಕೊಡಬೇಕಪ್ಪ ಅಂತಂದರೆ ಒಂದು ಸ್ಪೂನ್ ಇಲ್ಲ 1.5 ಸ್ಪೂನ್ ಮಾತ್ರ ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡಬೇಡಿ. ಸ್ಮೆಲ್ ಬರೋದಕ್ಕೆ ತುಂಬಾ ಊಟ ಮಾಡ್ತವೆ. ಜೊತೆಗೆ ಏನಾದರೂ ಓವರ್ ಡೋಸ್ ಆದರೆ ಇದು ಲೂಸ್ ಮೋಷನ್ ಆ ಥರ ಆಗುತ್ತೆ. ಸೊ ಫಸ್ಟ್ ವೀಕಲ್ಲಿ ಸ್ಮಾಲ್ ಡೋಸ್ ಕೊಡಿ. ವೆಟರ್ನರಿನ ಕೇಳೇ ಕೊಡಿ. ಯಾಕಂತಂದರೆ ಫ್ಯಾಟ್ ಆಯಿಲ್ ಅನ್ನೋದು, ಫಿಶ್ ಫ್ಯಾಟ್ ಆಯಿಲ್ ಅನ್ನೋದು ತುಂಬಾ ಮುಖ್ಯ. ಅದರಲ್ಲೂ ನಾಯಿ ಬೆಕ್ಕಿಗೆ, ಕೋಟಿಂಗ್ಗೆ, ಅಲರ್ಜೀಸ್ಗೆ ಏನೇ ಆಗಿದ್ರು ಕೂಡ ಟ್ರೈ ಮಾಡಿ ನೋಡಿ, ನಂಗೆ ರಿಸಲ್ಟ್ ಹೇಳಿ. ಫಾಲೋ ಮಾಡ್ಕೊಂಡು ಹೋಗಿ, ಹಾಗೆ ಹೋಗಬೇಡಿ.